ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ನೆಚ್ಚಿನ ಪ್ರೊಫೆಷ್ನಲ್ ಬ್ಲಾಗರ್. ಸೊ ಇವತ್ತು ಏನಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದಂದರೆ, ನಾನು ಅಷ್ಟು ದೊಡ್ಡವಲ್ಲ ಪ್ರಾಬ್ಲಿ ಸಜೆಷನ್ ಅಂತ ಹೇಳೋದಕ್ಕೆ. ಬಟ್ ಮೇ ಬಿ ನನ್ನ ಥಾಟ್, ನನ್ನ ವ್ಯೂ ಪಾಯಿಂಟಲ್ಲಿ ಮೇ ಬಿ ಇದು ವರ್ಕ್ ಆಗ್ಬೋದಾ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇತ್ತೀಚೆಗೆ ಸುಮಾರು ವೆಬ್ ಸೀರೀಸ್ ನೋಡ್ತಾ ಇದ್ದೀನಿ. ಸೊ ಸೀರೀಸ್ ಸೊ ಬಟ್ ಆದಷ್ಟು ಎಲ್ಲನೂ ಬೇರೆ ಲ್ಯಾಂಗ್ವೇಜ್ ಅಂದರೆ ತೆಲುಗು ಮೋಸ್ಟ್ಲಿ, ತಮಿಳು, ಮಲಯಾಳಂ ಮತ್ತು ಹಿಂದಿ. ಸೊ ರೀಸೆಂಟಾಗಿ ಎಲ್ಲರಿಗೂ ಗೊತ್ತಿರಬೇಕು, ಮೋಸ್ಟ್ ಆಫ್ ದಮ್ ನೋಡಿರಬೇಕು, ವೈರಲ್ ಆಗಿದ್ದು ಒಂದು ಹಿಂದಿ ವೆಬ್ ಸೀರೀಸ್, ಅದರ ಪೆಡ್ರೋ, ಪ್ರೀತಮ್ ಆ್ಯಂಡ್ ಪೆಡ್ರೋ. ಸೊ ಒಳ್ಳೆ ಸೀಟ್ ಎರ್ಜಲ್ಲಿ ಕೂತ್ಕೊಂಡು ನೋಡೋ ಒಂದು ಸೀರೀಸ್, ಓಕೆನಾ? ಯಾಕಂದರೆ ಇದನ್ನು ಅಗ್ರಿ ಮಾಡ್ತಾರೆ ವ್ಯೂವರ್ಸ್ ಯಾರು ಈ ವಿಡಿಯೋ ನೋಡ್ತಿದ್ದಾರೆ. ಯಾಕಂದರೆ ಅದೊಂಥರ ಮಸ್ತಾಗೆ ನಮಗೆ ಎಲ್ಲೂ ಬೋರ್ ಆಗ್ತಿದ ಆ ಥರ ಒಂದು ವೆಬ್ ಸೀರೀಸು. ಸೊ ಬಟ್ ನಾನು ಆ ವೆಬ್ ಸೀರೀಸ್ ಬಗ್ಗೆ ಮಾತಾಡೋಕ್ಕೆ ಬಂದಿಲ್ಲ ಈಗ. ಸೊ ಈ ರೀಸೆಂಟಾಗಿ ಒಂದು ವೆಬ್ ಸೀರೀಸ್ ನೋಡಿದೆ, ಕಾನ್ಸ್ಟೇಬಲ್ ಕನಕ. ಓಕೆ, ಸೀಸನ್ 1 ಆ್ಯಂಡ್ ಸೀಸನ್ 2 ಇದೆ. ಏನು ಒಂಥರ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಲ್ಲೂ ನಿಮಗೆ ಲ್ಯಾಗ್ ಮಾಡ್ತಿದ್ದಾರೆ, ಒಂಥರ ಬೋರಿಂಗ್ ಮಾಡಿಸ್ತಿದ್ದಾರೆ ಅಂತ ಎಲ್ಲೂ ಅನಿಸಿಲ್ಲ. ಯಾಕಂದರೆ ಇದು ಆಲ್ಮೋಸ್ಟ್ ಒಂದು 2 hours 2.5 hours ಸೀರೀಸ್ ಇರ್ಬೋದು, ಯಾಕಂದ್ರೆ ಸೀಸನ್ 1 ಸೀಸನ್ 2 ಇರೋದ್ರಿಂದ. ಬಟ್ ಎಲ್ಲೂ ನಿಮಗೆ ಅಯ್ಯೋ ಬೇಗ ಬೇಗ ಓಡಿಸ್ಕೊಳ್ಳೋಣ ಇಲ್ಲ ಏನೋ ಅನಿಸುತ್ತೆ ಅಂತ ಅನ್ಸೋದೇ ಇಲ್ಲ. ಸೊ ಪ್ರಾಬಬ್ಲಿ ಈಗ ಅನ್ಕೊತಾ ಇದ್ದೀನಿ, ಯಾಕಂದರೆ ಹೌದು ಕನ್ನಡದಲ್ಲೂ ಬಂದಿದೆ ಸಾಕಷ್ಟಿಲ್ಲ. ಯಾಕಂದರೆ ನನ್ನ ಪ್ರಕಾರ ಒಂದು ಕೌಂಟಬಲ್ ನಂಬರ್ಸ್ ಆಗಿರೋ ಒಂದು 5 ಇರ್ಬೋದು. ಇತ್ತೀಚೆಗೆ ಬಂದ ಮಾರಿಗಲ್ಲು, ವಂಡರ್ಫುಲ್, ಸೂಪರ್ ಆಗಿದೆ. ಮತ್ತು ಅಯ್ಯನ ಮನೆ, ಶೋಧ, ಮತ್ತು ರಾಕ್ಷಸ, ಇವೆಲ್ಲ ವಂಡರ್ಫುಲ್ ಆಗಿದೆ. ಗೊತ್ತಾ ಹೆಂಗಿದೆ ಅಂದರೆ ಅದು ನೆಕ್ಸ್ಟ್ ಲೆವೆಲ್ ಇದೆ. ಸೊ ನಾವು ಬೇರೆ ಸ್ಟೇಟಿಂದ ಬೇರೆ ಲ್ಯಾಂಗ್ವೇಜಸ್ಗೂ ಹೇಳ್ಬೋದು. ಓಕೆ, ಸೊ ದಟ್ ಏನಂತ ಈ ವೆಬ್ ಸೀರೀಸ್ ನೋಡಿ ಚೆನ್ನಾಗಿದೆ ಕನ್ನಡದಲ್ಲಿ, ಆ ವೆಬ್ ಸೀರೀಸ್ ನೋಡಿ ಅಂತ. ಸೊ ನಾನು ಏನು ಹೇಳ್ತೀನಿ ಅಂದರೆ, ಸೊ ಪ್ರಾಬಬ್ಲಿ ಐ ಥಿಂಕ್ ಇಟ್ಸ್ ಎ ಗುಡ್ ಟೈಮ್. ಹೊಸ ಪ್ರತಿಭೆ, ಹೊಸ ಆ್ಯಕ್ಟರ್ಸು, ಹೊಸ ಡೈರೆಕ್ಟರ್ಸು, ಹೊಸ ಪ್ರೊಡ್ಯೂಸರ್ಸ್ ಯಾರು ಬರ್ತಿದ್ದಾರೆ. ಯಾಕಂದರೆ ನೋಡ್ತಿದ್ದೀರಿ ಸಾಕಷ್ಟು ಸಿನಿಮಾಗಳು ಇದರಲ್ಲಿ ಓಡ್ತಿಲ್ಲ ಥಿಯೇಟ್ರಲ್ಲಿ, ಎಸ್ಪೆಷಲಿ ಕನ್ನಡ ಸಿನಿಮಾಗಳು. ಸೊ ಆದಷ್ಟು ಮೇ ಬಿ ಲೆಟ್ಸ್ ಗೋ ಅಂಡ್ ಟ್ರೈ ಡೂಯಿಂಗ್ ಮೋರ್ ಆಫ್ ವೆಬ್ ಸೀರೀಸ್ ಕೈಂಡ್ ಆಫ್ ಥಿಂಗ್ಸ್. ಓಕೆ, ಇದರಿಂದ ಎಲ್ಲರಿಗೂ ಆಡಿಯನ್ಸ್ಗೆ ಎಷ್ಟು ಹತ್ರ ಆಗ್ತಿರಂತೆ. ಯಾಕಂದರೆ ಮೇಜರ್ಲಿ ಈ ವೆಬ್ ಸೀರೀಸು OTT ಬರೋದ್ರಿಂದ ಈಗೆಲ್ಲ ಆಲ್ಮೋಸ್ಟ್ ಎಲ್ಲರಿಗೂ OTT ಫ್ರೀ ಇರೋದ್ರಿಂದ, ಮತ್ತು ಕೆಲವರು ಸಬ್ಸ್ಕ್ರೈಬ್ ಮಾಡಿರ್ತಾರೆ. ಸೊ ಅದರಿಂದ ಕನೆಕ್ಷನ್ ಬಿಲ್ಡ್ ಆಗುತ್ತೆ. ಯಾಕಂದರೆ ಪ್ರಾಬ್ಲಿ ಈಗ ನೋಡಿರ್ಬೋದು, ಬಿಗ್ ಬಾಸ್ ಹೋಗಿ ಬಂದವ್ರಿಗೆ ಎಷ್ಟು ಕ್ರೇಜ್ ಇರುತ್ತೆ, ಮತ್ತು ಒಂದು ಧಾರಾವಾಹಿ, ಒಂದು ಸೀರಿಯಲ್ ಮಾಡೋರಿಗೆ ಎಷ್ಟು ಕ್ರೇಜ್ ಬರುತ್ತಾ ಇದೆ ಈಗ. ಯಾಕಂದರೆ ಬಿಕಾಸ್ ಡೈಲಿ ವಾಚ್ ಮಾಡ್ತಾ ಇರ್ತಾರೆ, ಸೊ ಅವ್ರಿಗೆ ಸ್ವಲ್ಪ ಫೆಮಿಲಿಯರ್ ಆಗೋಗುತ್ತೆ. ಸೊ ಅದೇ ಥರ ಪ್ರಾಬ್ಲಿ ಮೇಕಿಂಗ್ ಎ ವೆಬ್ ಸೀರೀಸ್ ಆರ್ ಕೈಂಡ್ ಆಫ್ ಸೀರೀಸ್ ವಿಚ್ ಇಸ್ ವೆರಿ ಗುಡ್. ಅದು ಎಲ್ಲಿ ಹೆಲ್ಪ್ ಆಗುತ್ತೆ ಅಂದರೆ, ಪ್ರಾಬ್ಲಿ ಇವಾಗ ಒಂದು ಆ್ಯಕ್ಟ್ರ್ ಮಾಡ್ತಿದ್ದಾನೆ, ಒಂದು ವೆಬ್ ಸೀರೀಸ್ ಸೂಪರಾಗಿ ಮಾಡಿದ್ದಾನೆ, ಯು ವಿಲ್ ಗೆಟ್ ಎ ನೇಮ್, ಫ್ರೇಮ್, ಎವ್ರಿಥಿಂಗ್. ಸೊ ಮೇ ಬಿ ದಟ್ ಮೇ ಬಿ ಅ ಮೈಲ್ ಸ್ಟೋನ್, ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಥರ ಅವ್ರಿಗೆ ಫ್ಯೂಚರಲ್ಲಿ. ಫಾರ್ ಎಕ್ಸಾಂಪಲ್ ಒಂದು ಬಿಗ್ ಫಿಲಮ್ ಮಾಡಬೇಕಂದ್ರೆ ಇಟ್ ವಿಲ್ ಬಿ ಈಸಿ. ಓಕೆ, ಕನೆಕ್ಷನ್, ಓಕೆ ಇವರು ವೆಬ್ ಸೀರೀಸ್ ಮಾಡ್ತಿದ್ದಾರೆ, ಇವರು ಓಕೆ ಹೀರೋ ಚೆನ್ನಾಗಿ ಮಾಡ್ತಾರೆ ಅಂತ ಅಂದು ಇನ್ನೊಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ. ಇನ್ನೂ ಸ್ವಲ್ಪ ಜನ ಹೋಗ್ತಾರೆ ಥಿಯೇಟ್ರಿಗೆ ನೋಡೋಕ್ಕೆ. ಸೊ ಪ್ರಾಬ್ಲಿ ಯಾರು ಈ ವಿಡಿಯೋ ನೋಡ್ತಿದ್ದೀರಿ ಆದಷ್ಟು ಶೇರ್ ಮಾಡಿ. ಯಾಕೆ ಮೇ ಬಿ ಇಟ್ ಮೇ ಹೆಲ್ಪ್. ಯಾಕಂದರೆ ನಮ್ಗೆ ಗೊತ್ತು ನಮ್ಮ ಕಷ್ಟ ಏನಾಗಿದೆ ಅಂತ ಕನ್ನಡ ಸೀರೀಸಲ್ಲಿ, ಕನ್ನಡ ಇಂಡಸ್ಟ್ರಿಯಲ್ಲಿ. ಅದಕ್ಕೆಲ್ಲ ನಾನು ಕಾರಣನೇ. ಯಾಕಂದರೆ ನಾನು ಏನು ಥಿಯೇಟ್ರಿಗೆ ಹೋಗಿ ನೋಡೋಲ್ಲ, ಅಷ್ಟು ಥಿಯೇಟ್ರಿಗೆ ಹೋಗಿ ನೋಡೋಂತಿಲ್ಲ. ಬಟ್ ನನಗೆ ಇಷ್ಟ, ಯಾಕಂದ್ರೆ ನಮ್ಮ ಕನ್ನಡ ಫಿಲ್ಮ್ಸು ನಮ್ಮದು ಬೆಳಿಬೇಕು, ಮುಂದೆ ಹೋಗಬೇಕು, ಒಳ್ಳೆ ಕಾಂಪಿಟೇಷನ್ ಕೊಡಬೇಕು ಅಂತ. ಸೊ ಅದಕ್ಕೋಸ್ಕರ ಮೇ ಬಿ ಈ ಥಿಂಕಿಂಗಿಂದ ಒಂದು ಹೆಲ್ಪ್ ಆಗ್ಬೋದು. ಈ ವಿಡಿಯೋ ನೋಡ್ತಿರೋರು ಮೇ ಬಿ ಕಮೆಂಟ್ ಮಾಡೋದು, ಮೇ ಬಿ ಜಸ್ಟ್ ಪುಟ್ ಯುವರ್ ಒಪಿನಿಯನ್ಸ್, ಐಡಿಯಾಸ್, what may be a good thing for Kannada industry. Thank you.